ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನಿವತ್ತು ಚಿಕನ್ ಸಮೋಸ ಮಾಡ್ತಾಯಿದ್ದೀನಿ. ರಂಜಾನ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಹಾಗೆ ಬರ್ತ್ಡೇ ಪಾರ್ಟಿ ಇವರಲ್ಲೆಲ್ಲ ಮಾಡ್ಕೊಂಡು ತಿನ್ಬೋದು. ಹಾಗೆಯೇ ನಾವು ಯಾವಾಗಲೂ ಆಲೂಗೆಡ್ಡೆ ಸಮೋಸ ಹಾಗೆಯೇ ಆನಿಯನ್ ಸಮೋಸ ಮಾಡ್ತಿರ್ತೀವಿ. ಈ ಥರ ಚಿಕನ್ ಸಮೋಸ ಮಾಡಿ ನೋಡಿ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ. ಇಲ್ಲೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 5 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಒಂದು 2 ಈರುಳ್ಳಿ ಹಾಕತ್ತಿದ್ದೀನಿ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು 2 ನಿಮಿಷ. ಇದಕ್ಕೇ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕತ್ತಾ ಇದ್ದೀನಿ. 1.5 ಸ್ಪೂನಷ್ಟು ಹಾಕತ್ತಾ ಇದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ ಕೂಡ ಹೋಗಬೇಕು, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕೂಡ ಸ್ವಲ್ಪ ಲೈಟಾಗಿ ಗೋಲ್ಡನ್ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಇದಕ್ಕೊಂದು 3 ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕತ್ತಿದ್ದೀನಿ ನಾನು. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಗೋಲ್ಡನ್ ಬ್ರೌನ್ ಆದರೆ ಸಾಕು. ನೋಡಿ ಈಗ ಇಷ್ಟು ಇದಾಗಿದೆ. ನಾನಿಲ್ಲಿ ಒಂದು ಅರ್ಧ kg ಆಗೋಷ್ಟು ಚಿಕನ್ ಕೈಮಾ ತೊಗೊಂಡಿದ್ದೀನಿ. ನೋಡಿ ಈ ಥರ ಚಿಕ್ಕದಾಗಿ ಒಡಿಸ್ಕೊಂಡಿದ್ದೀನಿ. ನೋಡಿ ಇಷ್ಟು ಚಿಕ್ಕದಾಗಿದ್ದರೆ ಸಾಕು. ಒಂದು ಅರ್ಧ kg ಅಷ್ಟಿದೆ. ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ನೀವು ಕೈ ಆಡಿಸ್ತಾನೆ ಇರಬೇಕಾಗುತ್ತೆ, ಯಾಕೆಂದರೆ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಎಲ್ಲದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಆಗಬೇಕು. ಇದು ಮಿಕ್ಸ್ ಆದಮೇಲೆ ಇದಕ್ಕೇ ಟೇಸ್ಟಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ. ಇದಕ್ಕೇ ನಾನು ಇಲ್ಲೊಂದು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೇ ಒಂದು 1/4 ಟೇಬಲ್ ಸ್ಪೂನ್ಗಿಂತ ಕಮ್ಮಿನೇ ಅರಿಶಿನ ಕೂಡ ಹಾಕೋತಾ ಇದ್ದೀನಿ. ಅರಿಶಿನ ಜಾಸ್ತಿ ಹಾಕೋಕೆ ಹೋಗ್ಬಿಟ್ಟು ಸ್ವಲ್ಪನೇ ಹಾಕೊಳ್ಳಿ. ಹಾಕೊಂಡು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರೇನು ಹಾಕೋಕೆ ಹೋಗಬೇಡ, ಇದೇ ನೀರು ಬಿಡುತ್ತೆ, ಚಿಕನ್ನೇನೆ ನೀರು ಬಿಡುತ್ತೆ. ಇದು ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡೋಣ. ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇಡಿ. ಒಂದು 5 ನಿಮಿಷ ಆದಮೇಲೆ ನೋಡಿ ಅದೆಲ್ಲ ನೀರು ಬಿಟ್ಟಿದೆ. ಅದೇನೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೆಲ್ಲ ಸೀಬೇಕು. ನೋಡಿ ನೀರೆಲ್ಲ ಸೀದಿದೆ. ಇದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಾಗುವಷ್ಟು ನಾನು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಚಿಕ್ಕದಾಗಿ ಪೀಸಸ್ ಹಾಕೋತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕ್ಬಿಟ್ಟು ಇದಕ್ಕೇ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೇ ನಾವು ಈಗ ಮಸಾಲ ಪೌಡ್ರ್ ಹಾಕೊಳ್ಳೋದು. ನಾನು ಇಲ್ಲೊಂದು ಚಿಕ್ಕ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ಹಾಗೆಯೇ 1 ಸ್ಪೂನ್ ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ. ಇದಕ್ಕೇ ಒಂದು ಚಿಕ್ಕ ಟೇಬಲ್ ಸ್ಪೂನ್ ಗರಂ ಮಸಾಲ ಕೂಡ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ 1 ನಿಮಿಷ. ಅದು ಚಿಕನಿಗೆಲ್ಲ ಚೆನ್ನಾಗಿ ಹಿಡಿಬೇಕು. ಚಿಕನ್ ಒಂದ್ಸಲ ಈ ಥರ ನೋಡಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಈ ಥರ ಎಲ್ಲ ಚಿಕನಿಗೆ ಹಿಡಿಯೋ ಥರ ಚೆನ್ನಾಗಿ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಮುಚ್ಚಿಬಿಟ್ಟು 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಖಾರ ಎಲ್ಲ ಹಿಡಿಬೇಕು ಅದಕ್ಕೆ ಚಿಕನಿಗೆ. 1 ನಿಮಿಷ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಕೂಡ ಬೇಯೋದಕ್ಕೆ ಬಿಟ್ಬಿಡೋಣ. ಸಮೋಸಾಗೆ ಟೇಸ್ಟ್ ಕೊಡೋದೇ ಸ್ಟಫಿಂಗ್. ಇದನ್ನು ಸ್ಟಫಿಂಗ ತುಂಬ ಚೆನ್ನಾಗಿ ಮಾಡ್ಕೊಂಡ್ರೆ ಟೇಸ್ಟ್ ಸಮೋಸದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇದಾಗಿದೆ. ಇಷ್ಟಾರೆ ಸಾಕು. ಸ್ವಲ್ಪನೂ ನೀರಿಲ್ಲ ಅಂದರೆ ಗ್ಯಾಸ ಆಫ್ ಮಾಡಿಬಿಡಿ. ನೋಡಿ ಸ್ವಲ್ಪನೂ ನೀರು ಇರಬಾರ್ದು ಸಮೋಸದಲ್ಲಿ, ಆವಾಗಲೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನಾನು ಇದಕ್ಕೇ 2 ಈರುಳ್ಳಿನ ನಾನು ಮತ್ತೆ ಹಾಕೋತಿದ್ದೀನಿ. ನೀವು ಬೇಡ ಅಂದರೆ ಫಸ್ಟೇ ಹಾಕಿ ಬೇಯಿಸ್ಬೋದು. ನನಗೆ ಲಾಸ್ಟಿಗೆ ಹಾಕೋದ್ರಿಂದ ಈರುಳ್ಳಿ ಟೇಸ್ಟ್ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಲಾಸ್ಟಿಗೆ 2 ಈರುಳ್ಳಿ ಹಾಕೋತಿದ್ದೀನಿ. ಫಸ್ಟ್ 2 ಈರುಳ್ಳಿ ಹಾಕಿದೆ. ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಸಾಂಬಾರು ಸೊಪ್ಪು ಕೂಡ ಹಾಕೋತಿದ್ದೀನಿ. ಇದು ಆರಿದ ಮೇಲೇ ಹಾಕೊಳ್ಳಿ, ಟೇಸ್ಟು ಚೆನ್ನಾಗಿ ಬರುತ್ತೆ. ಸಮೋಸದ ಎಣ್ಣೆಯಲ್ಲಿ ಬೇಯಬೇಕಾದ್ರೆ ಇದ್ರ ಫ್ಲೇವರ್ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಹಾಕೊಂಡು ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಕೂಡ ರೆಡಿಯಾಗಿದೆ. ಈಗ ಸ್ಟಫಿಂಗ್ ರೆಡಿಯಾಗಿದೆ. ನಾನಿಲ್ಲಿ ಸಮೋಸ ಮಾಡೋಕ್ಕೆ ಸಮೋಸ ಪಟ್ಟಿ ಅಂತ ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ನಾನು ಹೋಮ್ ಮೇಡ್ ಮಾಡ್ಕೊಂಡಿದ್ದೀನಿ, ಮನೇಲೇ ಮಾಡಿರೋದು. ನೀವು ಬೇಡ ಅಂದರೆ ಅಂಗಡಿಯಲ್ಲೇ ಕೂಡ ಈಸಿಯಾಗಿ ಸಿಗುತ್ತೆ, ತುಂಬ ಕಮ್ಮಿ ರೇಂಜಲ್ಲೇ ಸಿಗುತ್ತೆ, ತೊಗೋಬೋದು. ಅದನ್ನು ಕೂಡ ಮನೇಲೇ ಫ್ರೀಯಾಗಿದ್ದಾಗ ಬರೀ ಮೈದಾ ಮತ್ತು ಉಪ್ಪು ಹಾಕ್ಬಿಟ್ಟು ಬೇಗ ಮಾಡ್ಕೋಬೋದು ಸಿಂಪಲ್ಲಾಗಿ. ನೋಡಿ ಒಂದ್ಸಲ ಮಾಡಿದರೆ ಸಾಕು, ಫ್ರಿಜ್ಜಲ್ಲಿ ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೀಯಾಗಿದ್ದಾಗ ಮಾಡ್ಕೊಂಡ್ರೆ. ನೋಡಿ ಈ ಥರ ಮಾಡ್ಕೊಬಿಟ್ಟು ಈಗ ಈ ಥರ ಸಮೋಸ ಪಟ್ಟಿ ಥರ ಈ ಥರ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಸಮೋಸ ಮಾಡೋಕ್ಕೋಸ್ಕರ ಟ್ರಯಾಂಗಲಲ್ಲಿ ಈ ಥರ ಕರೆಕ್ಟಾಗಿ ಈ ಥರ ಕಾರ್ನರಿಂದ ಕಾರ್ನರ್ಗೆ ಕರೆಕ್ಟಾಗಿ ಬರಬೇಕು ಲೈನು. ಈ ಥರ ಮಾಡ್ಕೊಳ್ಳೋಣ. ಇದೇ ಥರ ಬರಬೇಕು. ಈ ಥರ ಸ್ಟಫಿಂಗ್ ಮಾಡಿಕೊಂಡು ಈ ಥರ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಟ್ರಯಾಂಗಲಲ್ಲಿ ತಗೊಂಡು ಈ ಥರ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ತುಂಬ ಸಿಂಪಲ್ಲು, ಈಸಿಯಾಗಿ ಮಾಡ್ಕೋಬೋದು. ಸ್ಮಾಲ್ ಸಮೋಸ ಬರುತ್ತೆ ಎಲ್ಲದು.
ನಾನು ಅಲ್ಲಿ ಸ್ಟಿಕ್ ಮಾಡೋದಕ್ಕೋಸ್ಕರ ನಾನಿಲ್ಲಿ 1 ಸ್ಪೂನ್ ಮೈದಾ ತಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಕಲಸಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಟ್ರಯಾಂಗಲಲ್ಲಿ ಈ ಥರ ಮಡಚ್ಕೊಂಡು ಇದಕ್ಕೆ ಸ್ಟಫಿಂಗ್ ಹಾಕೊಳ್ಳೋಣ. ಈಗ ಇದರೊಳಗಡೆ ಒಂದು ಸ್ವಲ್ಪನೇ, ಜಾಸ್ತಿ ಏನು ಹಿಡಿಯಲ್ಲ, ಸ್ಮಾಲ್ ಸಮೋಸ ಆಗಿರೋದ್ರಿಂದ ಸ್ವಲ್ಪನೇ ಹಿಡಿಯುತ್ತೆ. 1-1.5 ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಸ್ಟಫಿಂಗ. ಇದು ಹಾಕೊಂಡು ಈ ಥರ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಕರೆಕ್ಟಾಗಿ ಈ ಥರ ಇದು ಮಾಡ್ಕೊಂಡು ತಗೊಂಡು ನಾವು ಇದಕ್ಕೆ ಅಂಟಿಸೋದಕ್ಕೋಸ್ಕರ, ಅದು ಓಪನ್ ಆಗಬಾರ್ದು, ಅದಕ್ಕೋಸ್ಕರ ಅಂಟಿಸೋದಕ್ಕೋಸ್ಕರ ಈ ಮೈದಾದ ನಾವು ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಅಂಟಿಸ್ಕೊಳ್ಳೋಣ. ಈ ಥರ ಉದ್ದ ಏನಾರ ಬಂದರೆ ಅದನ್ನು ಪೀಸಸ್ ಕಟ್ ಮಾಡ್ಕೊಬಿಡಿ, ಸೈಡ್ ಎಡ್ಜಸ್ ಲಾಸ್ಟಿಗೆ ಈ ಥರ ಮಾಡ್ಕೊಂಡು ನೋಡಿ. ತುಂಬಾ ಸಿಂಪಲಾಗಿ ಮಾಡ್ಕೋಬೋದು. ಈ ಥರ ಪಟ್ಟಿ ಮನೇಲೇ ಫಸ್ಟೇ ಮಾಡಿ ಇಟ್ಕೊಂಡಿದ್ರೆ ಸಮೋಸ ಪಟ್ಟಿನ ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದಾಗುತ್ತೆ ಸಮೋಸನ. ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಟ್ರಯಾಂಗಲಲ್ಲೇ ತಗೊಳ್ಳಿ, ಟ್ರಯಾಂಗಲ್ ಶೇಪಲ್ಲಿ ತೊಗೊಂಡು ಇದಕ್ಕೆ ಸ್ಟಫಿಂಗ್ ಹಾಕೊಳ್ಳೋಣ. ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಮಕ್ಕಳು ಚಿಕನ್ನ ತಿನ್ನಲ್ಲ ಅಂತ ಹಠ ಮಾಡ್ತಿರ್ತಾರಲ್ಲ, ಆ ಮಕ್ಕಳುಗಳಿಗೆ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಚಿಕನ್ನು ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಸಮೋಸ ಮಾಡಬೇಕಲ್ಲೇ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕೂಡ ಬಿಸಿಯಾಗಿದೆ. ಅದಕ್ಕೆ ನಾವು ಮಾಡಿಟ್ಕೊಂಡಿರೋ ಸಮೋಸನ ಒಂದೊಂದಾಗಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲದನ್ನು ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಹಾಗೆ ಎಲ್ಲದನ್ನು ಒಂದೊಂದಾಗಿ ಹಾಕ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ. ಎಲ್ಲದನ್ನು ಲೈಟಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ಈ ಥರ ನೋಡಿ. ಈ ಥರ ಬಂದರೆ ಕಲರು ಆಗಿದೆ ಅಂತ ಈಗ ಎಲ್ಲದನ್ನು ಎಣ್ಣೆ ಸೋಸ್ಬಿಟ್ಟು ಪ್ಲೇಟಿಗೆ ಹಾಕೊಳ್ಳೋಣ ಒಂದೊಂದಾಗಿಯೇ ನೋಡಿ. ತುಂಬ ಕ್ರಿಸ್ಪಿಯಾಗಿ, ತುಂಬಾ ಸಾಫ್ಟಾಗಿ, ತುಂಬಾ ಚೆನ್ನಾಗಿ ಬರುತ್ತೆ. ಮೇಲೆ ತುಂಬ ಕ್ರಿಸ್ಪಿನೆಸ್ ಇರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದೆಲ್ಲವನ್ನೂ ತಗೊಂಡಾಗಿದೆ. ನಾವು ಮತ್ತೆ ಉಳಿದಿರೋ ಸಮೋಸನೂ ಹಾಕ್ಕೊಂಡು ಇದೇ ಥರನೇ ಎಲ್ಲದನ್ನು ಬೇಯಿಸ್ಕೋಬೇಕಾಗುತ್ತೆ. ಚಿಕನ್ ಸಮೋಸ ರಂಜಾನ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಸಲ ರಂಜಾನ್ಗೋಸ್ಕರ ಸ್ಪೆಷಲ್ಲಾಗಿ ಸಮೋಸ ಮಾಡಿ ನೀವು ಕೂಡ ಮನೇಲಿ ಮಾಡಿಬಿಟ್ಟು ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ಟೊಮೊಟೊ ಕೆಚಪ್ ಹಾಗೆ ಪುದೀನ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಕೆಚಪ್ ಹಾಗೆ ಸಾಸು ಎರಡರ ಜೊತೆನೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ